ಶಾಲಾ ಕಾಲೇಜುಗಳಿಗೆ ಬಾಂಬ್ ಬೆದರಿಕೆ ವಿಚಾರ ಏನಿತ್ತು ಅದನ್ನು ಗಂಭೀರವಾಗಿ ಐಬಿ ಪರಿಗಣಿಸಿದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಸಂಗ್ರಹ ಆಗೋ ಕೆಲಸ ಆಗ್ತಾ ಇದೆ. ರಾಜ್ಯದ ಪ್ರಕರಣಗಳ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಬೆಂಗಳೂರಿಗೆ ಭೇಟಿ ಕೊಟ್ಟು ಐಬಿ ತಂಡ ಎಲ್ಲೆಲ್ಲಿ ಯಾವ್ಯಾವ ಶಾಲೆಗೆ ಯಾವ್ಯಾವ ಹೊತ್ತಲ್ಲಿ ಏನು ಪ್ಯಾಟ್ರನ್ನಲ್ಲಿ ಇಮೇಲ್ಗಳು ಬಂದಿದ್ವಲ್ಲ ಅದನ್ನೆಲ್ಲ ಕೂಡ ನೋಡೋ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ ಅಷ್ಟೂ ಪ್ರಕರಣಗಳಲ್ಲಿ ಯಾರು ತಪ್ಪಿತಸ್ಥರು ಅಂತ ಇಲ್ಲಿ ತನಕ ಭೇದಿಸೋದಕ್ಕಾಗಿಲ್ಲ. ಸೊ ಇದು ಪೊಲೀಸ್ ಇಲಾಖೆಗೂ ಸವಾಲಾಗಿತ್ತು, ಆಮೇಲೆ ಇಂಟೆಲಿಜೆನ್ಸ್ ಬ್ಯೂರೋಗೂ ಕೂಡ ಸವಾಲಾಗಿತ್ತು. ಹೀಗಾಗಿ ಈ ಪ್ರಕರಣದ ಸೂತ್ರಧಾರರು ಪಾತ್ರಧಾರಿಗಳು ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಐಬಿ ತಂಡ ಮುಂದಾಗಿದೆ. ಆಮೇಲೆ ಈ ಇಮೇಲ್ ಬೆದರಿಕೆ ಹಾಕ್ತಾರೋರನ್ನ ಯಾಕೆ ಹಿಡಿಯೋದಕ್ಕಾಗ್ತಾ ಇಲ್ಲ ಅಂದರೆ ಪ್ರಮುಖವಾಗಿ ಅವರೆಲ್ಲರೂ ಕೂಡ ಪ್ರಾಕ್ಸಿ ವೆಬ್ಸೈಟ್ಗಳನ್ನು ಬಳಸ್ತಾ ಇದ್ದಾರೆ. ಪ್ರಾಕ್ಸಿ ವೆಬ್ಸೈಟ್ ಅಂದರೆ ಅವ್ರು ಇಲ್ಲೇ ಕೂತ್ಕೊಂಡು ರಷ್ಯಾದಲ್ಲಿ ಇರೋ ಹಾಗೆ ಆ ಲಿಂಕನ್ನು IP ಅಡ್ರೆಸ್ ಕಾಣಿಸೋ ಹಾಗೆ ಪ್ರಾಕ್ಸಿ ವೆಬ್ಸೈಟ್ಗಳನ್ನು ಬಳಸ್ಕೊಂಡು ಬೆದರಿಕೆ ಹಾಕೋ ಕೆಲಸ ಮಾಡ್ತಿದ್ದಾರೆ.